ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮೋದಿ ಹೇ ತೋ ಮುಮ್ಕಿನ್ ಹೇ ಅಂತ. ಅದನ್ನ ಮೋದಿಜಿ ಮತ್ತೆ 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 ಪ್ರೂವ್ ಮಾಡ್ತಾನೆ ಇದ್ದಾರೆ. ಕೇಂದ್ರ ಸರ್ಕಾರ ಹೊಸ GST ಅನ್ನ ಘೋಷಣೆ ಮಾಡಿದೆ. ಇದೊಂದು ಬಹಳ ದೊಡ್ಡ ಕ್ರಾಂತಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಆಗಸ್ಟ್ 15ನೇ ತಾರೀಕಿಗೆ ಕೆಂಪುಕೋಟೆಯಲ್ಲಿ ನಿಂತು ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿ ಅವರು GST ಕ್ಷೇತ್ರದಲ್ಲಿ ಸೆಕೆಂಡ್ ಜನರೇಷನ್ ರಿಫಾರ್ಮ್ ಅನ್ನ ತರ್ತೀನಿ ಅಂತ ಹೇಳಿದ್ರು. इस दिवाली में आपको एक बहुत बड़ा तोहफा देशवासियों को मिलने वाला है. पिछले 8 साल से हमने GST का बहुत बड़ा रिफॉर्म किया. पूरे देश में टैक्स के बर्डन को कम किया, टैक्स की व्यवस्थाओं को सरल किया और 8 साल के बाद समय की मांग है कि हम एक बार उसको रिव्यू करें. हमने एक हाई पावर कमेटी को बिठा करके रिव्यू शुरू किया, राज्यों से भी विचार विमर्श किया और मेरे प्यारे देशवासियों, हम नेक्स्ट जनरेशन GST रिफॉर्म्स लेकर के आ रहे हैं. ये दिवाली के अंदर आपके लिए तोहफा बन जाएंगे. सामान्य मानवीय की जरूरतों के टैक्स भारी मात्रा में कम कर दिए जाएंगे. बहुत बड़ी सुविधा बढ़ेगी. हमारे MSME, हमारे लघु उद्यमी, इनको बहुत बड़ा लाभ मिलेगा. रोजमर्रा की चीजें बहुत सस्ती हो जाएगी और उससे इकोनॉमी को भी एक नया बल मिलने वाला है. ನಮ್ಮ ದೇಶದ ಬೆನ್ನೆಲುಬು ಯಾರು ಹೇಳಿ? ಎಸ್, ರೈತರಿಂದ ಹಿಡಿದು ಮಹಿಳೆಯರಾಗಿರಬಹುದು, ಮಕ್ಕಳಾಗಿರಬಹುದು, ಆಮೇಲೆ ವೆರಿ ಇಂಪಾರ್ಟೆಂಟ್ ಮಧ್ಯಮ ವರ್ಗದವರಿಗಾಗಿರಬಹುದು, ಅದಕ್ಕೂ ಮುಖ್ಯವಾಗಿ ದೇಶದ ಆರ್ಥಿಕತೆಗೆ ಒಂದು ದೊಡ್ಡ ಶಕ್ತಿಯನ್ನು ತುಂಬುವಂತಹ, ದೇಶದ ಆರ್ಥಿಕತೆಗೆ ಒಂದು ದೊಡ್ಡ ಬಲವನ್ನು ಕೊಡುವಂತಹ GSTಯಲ್ಲಿ ಸೆಕೆಂಡ್ ಜನರೇಷನ್ ಕ್ರಾಂತಿ ಅಂದ್ರೆ ಎರಡನೇ ಪೀಳಿಗೆಯ ಕ್ರಾಂತಿಯನ್ನ, ಸರಕು ಸೇವಾ ತೆರಿಗೆ ಸುಧಾರಣೆಯನ್ನ ತರ್ತೀವಿ ಅನ್ನುವಂತಹ ಮಾತನ್ನ ಮೋದಿಜಿ ಕೊಟ್ಟಿದ್ರು. ಅದನ್ನ ಇವತ್ತು ಅಂದ್ರೆ ಆ ಕೊಟ್ಟ ಮಾತನ್ನ ಇವತ್ತು ಮೋದಿಜಿ ಉಳಿಸ್ಕೊಂಡಿದ್ದಾರೆ. ಸೆಪ್ಟೆಂಬರ್ 3ನೇ ತಾರೀಕಿಗೆ ದೆಹಲಿಯಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದಲ್ಲಿ 56ನೇ GST ಕೌನ್ಸಿಲ್ ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ ಅಲ್ಲಿ ಒಂದು ಬಹುದೊಡ್ಡ ಕ್ರಾಂತಿಗೆ ನಾಂದಿಯನ್ನ ಹಾಡ್ತಾರೆ ಅಂತ ಹೇಳಿದ್ರು ಖಂಡಿತವಾಗ್ಲೂ ತಪ್ಪಾಗಲ್ಲ. ವೀಕ್ಷಕರೇ, ಇಲ್ಲಿವರೆಗೂ ಈ GSTಯಲ್ಲಿ 4 ಸ್ಲ್ಯಾಬ್ ಇತ್ತು. ಒಂದು 5%, 12%, 18%, ಇನ್ನೊಂದು 28%. ಈಗ ಈ GST ಕ್ರಾಂತಿಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈ 12% ಅಲ್ಲಿ ಏನೆಲ್ಲ ಇತ್ತು ಅದು 5%ಗೆ ಇಳಿಕೆ ಆಗುತ್ತೆ. ಇನ್ನು 28% ಅಲ್ಲಿ ಇದ್ದಂತಹ ಬಹುತೇಕ ಸರಕುಗಳೇನಿತ್ತು ಅವೆಲ್ಲವೂ ಕೂಡ 18%ಗೆ ಇಳಿಕೆ ಆಗತ್ತೆ. ಅಂದ್ರೆ ಏನಾಯ್ತು ಇಲ್ಲಿ? 28% ಇನ್ನು ಮುಂದೆ ಇರಲ್ಲ, 12% ಇನ್ನು ಮುಂದೆ ಇರಲ್ಲ. ಸೊ 4 ಸ್ಲ್ಯಾಬ್ ಇದ್ದಂಥದ್ದು ಈಗ ಏನಾಯ್ತು? GST ಕ್ರಾಂತಿಯಿಂದ 2 ಸ್ಲ್ಯಾಬ್ ಆಯ್ತು. ಈಗ ಬಾಕಿ ಉಳಿದಿರುವಂಥದ್ದು ಯಾವುದು? ಒಂದು 5%, ಇನ್ನೊಂದು 18%. ಕರೆಕ್ಟ್ ಅಲ್ವಾ? ಅದರಲ್ಲೂ ಈ 5% ಅಲ್ಲಿ ಇದ್ದಂತಹ ಸರಕುಗಳು, ನಾನೀಗ ಉದಾಹರಣೆಗೆ ಕೊಡೋದಾದ್ರೆ, ವೆರಿ ಇಂಪಾರ್ಟೆಂಟ್ ಲೈಫ್ ಇನ್ಶೂರೆನ್ಸ್ 0% ಆಗಿದೆ. ಇನ್ನು ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಔಷಧಿಗಳು ಸುಮಾರು 33 ರೀತಿಯಾದಂತಹ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಔಷಧಿಗಳಾಗಿರಬಹುದು, ಇನ್ನು ರೇರ್ ಡಿಸೀಸ್ ಮೆಡಿಸಿನ್ ಆಗಿರಬಹುದು, ಇವೆಲ್ಲವೂ ಕೂಡ 0% ಇಳಿಕೆ ಆಗಿದೆ. ಇನ್ನು ನಾವು ದಿನನಿತ್ಯ ಬಳಕೆ ಮಾಡುವಂಥದ್ದು ಹಾಲಾಗಿರಬಹುದು, ರೋಟಿ, ಪರಾಠ, ಚಪಾತಿ, ಆಮೇಲೆ ಪನ್ನೀರ್, ಇನ್ನು ನಾವು ಪ್ರತಿದಿನ ಬಳಕೆ ಮಾಡುವಂತಹ ನೋಟ್ಬುಕ್ಗಳಾಗಿರಬಹುದು ಅಥವಾ ಇರೇಸರ್ ಆಗಿರಬಹುದು, ಕ್ರಯಾನ್ಸ್ ಆಗಿರಬಹುದು, ಪೆನ್ಸಿಲ್ ಆಗಿರಬಹುದು. ಸೊ ಇವೆಲ್ಲದರ ಮೇಲೆ ಇನ್ನು ಮುಂದೆ ಟ್ಯಾಕ್ಸ್ ಇರಲ್ಲ, 0% ಆಗ್ಬಿಟ್ಟಿದೆ. ಎಷ್ಟು ವಿಶೇಷ, ಎಷ್ಟು ದೊಡ್ಡ ವಿಷಯ ಅಲ್ವಾ? ನಿಮಗೆ ಇನ್ನೂ ಹೇಳಬೇಕು ಅಂತಂದ್ರೆ, ಈ ತೆರಿಗೆ ಇಳಿಕೆ ಆಗಿದೆಯಲ್ವಾ, ಇದು 1%, 2%, 3% ಆಗಿರುವಂಥದ್ದಲ್ಲ. ನಾನು ಆಗ್ಲೇ ಹೇಳಿದೆ, 28% ಅಲ್ಲಿ ಇದ್ದಂಥದ್ದು 18%ಗೆ ಇಳಿಕೆ ಆಗಿದೆ. ಅಂದ್ರೆ ಎಷ್ಟು? ಸುಮಾರು 10% ಇಲ್ಲಿ ಇಳಿಕೆ ಆಗಿರುವಂಥದ್ದು, 1-2% ಅಲ್ಲವೇ ಅಲ್ಲ. ನಾನು ಕೆಲವೊಂದು ಓದಿ ಹೇಳ್ತೀನಿ ನಿಮಗೆ. ಈ ಮೆಡಿಕಲ್ ಆಕ್ಸಿಜನ್ ಆಗಿರಬಹುದು, ಸ್ಪೆಕ್ಸ್ ಆಗಿರಬಹುದು, ಫೀಡಿಂಗ್ ಬಾಟಲ್ ಆಗಿರಬಹುದು, ಮಕ್ಕಳ ನ್ಯಾಪ್ಕಿನ್ ಆಗಿರಬಹುದು, ಡೈಪರ್, ಬೆಣ್ಣೆ, ತುಪ್ಪ, ಉಪ್ಪು, ಚಮಚ, ಇವೆಲ್ಲವೂ ಕೂಡ 12% ಇಂದ 5%ಗೆ ಇಳಿಕೆ ಆಗಿದೆ. ಇನ್ನು
ಈ ಸಣ್ಣ ಕಾರ್ ಆಗಿರಬಹುದು, ಬೈಕ್ಗಳಾಗಿರಬಹುದು, AC, TV, ಡಿಶ್ ವಾಷರ್, ಆಟೋ ಇವೆಲ್ಲವೂ ಕೂಡ 28% ಅಲ್ಲಿ ಇದ್ದಂಥದ್ದು 18% ಇಳಿಕೆ ಆಗಿರುವಂಥದ್ದು. ಇನ್ನು ಟ್ರ್ಯಾಕ್ಟರ್ ಆಗಿರಬಹುದು, ಟ್ರ್ಯಾಕ್ಟರ್ನ ಟೈರ್ ಆಗಿರಬಹುದು, ಟ್ರ್ಯಾಕ್ಟರ್ನ ಬಿಡಿಭಾಗಗಳಾಗಿರಬಹುದು, ಅದೇ ರೀತಿ ಕೃಷಿಗೆ ಸಂಬಂಧಪಟ್ಟಂತಹ ಸಲಕರಣೆಗಳಾಗಿರಬಹುದು. ಸೊ ಇವೆಲ್ಲವೂ ಕೂಡ 18% ಇಂದ 5% ಇಳಿಕೆ ಆಗಿದೆ. ಹಾಗಾದ್ರೆ ಇಲ್ಲಿ ಜಾಸ್ತಿ ಆಗಿರೋದು ಯಾವುದಕ್ಕೆ? ಜಾಸ್ತಿ ಆಗಿರುವಂಥದ್ದು ಕೇವಲ ಗುಟ್ಕಾ, ಪಾನ್ ಮಸಾಲ, ಸಿಗರೇಟ್, ಅದು ಬಿಟ್ರೆ ತಂಪು ಪಾನೀಯ. ಸೊ ಇವುಗಳ ಮೇಲೆ ಮಾತ್ರ GST ರೈಸ್ ಆಗಿರುವಂಥದ್ದು. ಎಷ್ಟು? 28% ಇದ್ದಂಥದ್ದು ಈಗ 40%ಗೆ ರೈಸ್ ಆಗಿರುವಂಥದ್ದು. ಹಾಗಾಗಿ ಇಲ್ಲಿ ಜನಸಾಮಾನ್ಯರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಇವತ್ತು ಆಗಿರುವಂತಹ ಬದಲಾವಣೆ ಪ್ರತಿಯೊಬ್ಬರಿಗೂ ಕೂಡ ಸಹಕಾರಿಯಾಗಿರುವಂಥದ್ದು. ಈ ಕ್ರಾಂತಿ, ಈ ಬದಲಾವಣೆ ಏನಿದೆ ಇದು ಅಧಿಕೃತವಾಗಿ ಜಾರಿಗೆ ಯಾವಾಗ ಬರ್ತದೆ ಅಂತ ಹೇಳಿದ್ರೆ 22ನೇ ತಾರೀಕು. 22ನೇ ತಾರೀಕು ಯಾವಾಗ? ನವರಾತ್ರಿ ಯಾವಾಗ ಆರಂಭ ಆಗುತ್ತೆ ಹೇಳಿ? ಸೆಪ್ಟೆಂಬರ್ 22ನೇ ತಾರೀಕಿಗೆ. ಸೊ ಅವತ್ತಿಂದ ಈ ಕ್ರಾಂತಿ ಜಾರಿಗೆ ಬರ್ತಾ ಇದೆ. ನನಗೆ ಇದರಲ್ಲಿ ಇನ್ನೂ ಬಹಳ ಸ್ಪೆಷಲ್ ಅನ್ನಿಸಿದ್ದು ಯಾಕೆ ಅಂತ ಹೇಳಿದ್ರೆ, ನಾನು TV ವಿಕ್ರಮ ಜಾಯಿನ್ ಆಗಿದ್ದು ಕೂಡ ಸೆಪ್ಟೆಂಬರ್ 22ನೇ ತಾರೀಕಿಗೆ. ಅವತ್ತೇ ಈ ಕ್ರಾಂತಿ ಜಾರಿಗೆ ಬರ್ತಾ ಇದೆ. ಇದು ಆಕ್ಚುಲಿ ನನಗೆ ಡಬಲ್ ಖುಷಿ ಅಂತ ಹೇಳಿದ್ರು ತಪ್ಪಾಗಲ್ಲ. TV ವಿಕ್ರಮ ಸೇರಿ 4 ವರ್ಷ ಆದ ಶುಭ ಸಂದರ್ಭಕ್ಕೆ ಮೋದಿಜಿ ಕಡೆಯಿಂದಾನೇ ಒಂದು ಗಿಫ್ಟ್ ಸಿಕ್ಕ ಹಾಗೆ ಆಗ್ತಾ ಇದೆ. ಇದು ಒಂಥರ ಖುಷಿ. ವೀಕ್ಷಕರೇ ನೋಡಿ, ಮೋದಿಜಿ ಅವರ ಆಲೋಚನೆ ಎಷ್ಟು ಅದ್ಭುತವಾಗಿದೆ ಅಂತ. ನವರಾತ್ರಿಗೆ ಈ GST ಕ್ರಾಂತಿ ಏನಿದೆ ಇದು ಜಾರಿಗೆ ಬರುತ್ತೆ ಅಲ್ವಾ? ಆಮೇಲೆ ಆ ನವರಾತ್ರಿಯ ನಂತರ ನಮಗೆ ಹಬ್ಬಗಳು ಸಾಲಾಗಿರುತ್ತೆ. ಹಾಗಾಗಿ ಹಬ್ಬಕ್ಕೆ ಖರೀದಿ ಅದು ಇದು ಅಂತ ಬಹಳಷ್ಟು ಇರುತ್ತೆ. ಆ ಸಂದರ್ಭದಲ್ಲಿ ಎಲ್ಲರಿಗೂ ಅನುಕೂಲ ಆಗಬೇಕು. ಪ್ರತಿ ವರ್ಗದ ಜನರು ಕೂಡ ಹಬ್ಬವನ್ನ ಬಹಳ ಸಂಭ್ರಮ, ಬಹಳ ಸಡಗರದಲ್ಲಿ ಆಚರಣೆ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಕರೆಕ್ಟ್ ಆಗಿ ಅದೇ ಸಮಯಕ್ಕೆ ಜಾರಿಗೆ ತರ್ತಾ ಇರುವಂಥದ್ದು ಮೋದಿಜಿ. ನಿಜಕ್ಕೂ ಕೂಡ ಇದು ಶ್ಲಾಘನೀಯ ವಿಚಾರ. ವೀಕ್ಷಕರೀಗ ಇದರಲ್ಲೂ ಬಹಳಷ್ಟು ಮಂದಿ ಕೊಂಕು ಮಾತನಾಡೋರು ಬಂದೇ ಬರ್ತಾರೆ ಆಸ್ ಯೂಶುವಲ್. ಆದರೆ ಈ ಕ್ರಾಂತಿ ಹಿಂದೆ ಸರ್ಕಾರಕ್ಕೆ ಲಾಭ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಆದ್ರೂ ಅವ್ರು ಮಾಡ್ತಾ ಇದ್ದಾರೆ. ಆಕ್ಚುಲಿ ಇದರಿಂದಾಗಿ ಸರ್ಕಾರಕ್ಕೆ ಕೋಟಿ ಕೋಟಿ ನಷ್ಟ ಇದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಇವೆಲ್ಲದಕ್ಕೂ ಸೇರಿಸಿ ಈ ಒಂದು GST ಕ್ರಾಂತಿಯಿಂದ ಸುಮಾರು 93,000 ಕೋಟಿ ನಷ್ಟ ಆಗ್ತಾ ಇದೆ. ಆಯ್ತು, ನಷ್ಟ ಆಗೋದು ಹೇಗೋ ಆಗುತ್ತೆ, ಬಟ್ ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ? ಆ ನಷ್ಟವನ್ನ ಸರಿದೂಗಿಸ್ಬೇಕಲ್ವಾ? ಹೇಗೆ ಸರಿದೂಗಿಸ್ತಾರೆ? ಹೇಗೆ ಅಂತ ಹೇಳಿದ್ರೆ ನೋಡಿ, ಡಿಮೆರಿಟ್ ಟ್ಯಾಕ್ಸ್ ಅಂತ ಇರುತ್ತೆ. ಅಂದ್ರೆ ಈ ಲಕ್ಸುರಿ ಗೂಡ್ಸ್ ಯಾವುದೆಲ್ಲ ಬಹಳಷ್ಟು ಇರುತ್ತೆ. ಲಕ್ಸುರಿ ಮೋಟಾರ್ ಗಾಡಿಗಳಾಗಿರ್ಬೋದು, ಕಾರ್ ಆಗಿರ್ಬೋದು. ಸೊ ಇವೆಲ್ಲದಕ್ಕೂ ಕೂಡ ತೆರಿಗೆಯನ್ನ ನಾನು ಆಗ್ಲೇ ಹೇಳಿದ್ದೀನಿ 40%ಗೆ ಏರಿಕೆ ಮಾಡ್ತಾರೆ. ಸೊ ಈ ಏರಿಕೆಯಿಂದ ಸರ್ಕಾರಕ್ಕೆ 45,000 ಕೋಟಿ ವಾಪಸ್ ಬರುತ್ತೆ. ಸೊ ಆಗ ಅಲ್ಲಿ ನಷ್ಟ ಆಗಿದೆ ಎಷ್ಟು? 93,000 ಕೋಟಿ. ಈ ಕಡೆ ಲಕ್ಸುರಿ ಐಟಮ್ಸ್ಗಳ ಮೇಲೆ GST ಜಾಸ್ತಿ ಮಾಡಿ ಅದರಿಂದ ವಾಪಸ್ ಬರೋದೆಷ್ಟು? 45,000 ಕೋಟಿ. ಆದ್ರೂ ಇಲ್ಲಿ ಮತ್ತೆ 48,000 ಕೋಟಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ನಷ್ಟ ಆಗತ್ತೆ. ಅದನ್ನ ಮತ್ತೆ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ? ಹೇಗೆ ಅಂತ ಹೇಳಿದ್ರೆ ಮೋದಿಜಿ ಸರ್ಕಾರ 24,000 ಕೋಟಿ ಮೋದಿಜಿ ಸರ್ಕಾರ ಕೊಡುತ್ತೆ. ಇನ್ನು ಬಾಕಿ ಉಳಿದಂತಹ 24,000 ಕೋಟಿ ಏನಿದೆ ಇದನ್ನ 30 ರಾಜ್ಯಗಳಿಗೆ ಹಂಚಿಕೆ ಮಾಡಲಾಗತ್ತೆ. ಅದರಲ್ಲೂ ಆಯಾ ರಾಜ್ಯದ ಭರಿಸುವಂತಹ ಸಾಮರ್ಥ್ಯ ಎಷ್ಟಿದೆ ಅಂತ ನೋಡ್ಕೊಂಡು ಆಮೇಲೆ ಹಂಚಲಾಗತ್ತೆ. ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಆರ್ಥಿಕ ತಜ್ಞರು ಹೇಳೋ ಪ್ರಕಾರ 2,000-3,000 ಕೋಟಿ ಬೀಳಬಹುದು. ಇನ್ನು ಎಕ್ಸಾಕ್ಟ್ ಆಗ್ಲಿಲ್ಲ, ಅದು ಜಾಸ್ತಿನೂ ಆಗಬಹುದು, ಕಮ್ಮಿನೂ ಆಗಬಹುದು, ಗೊತ್ತಿಲ್ಲ. ಆದರೆ ಇಲ್ಲಿ ಎಲ್ಲಾ ರಾಜ್ಯಗಳ ಸಹಕಾರದ ಮೂಲಕ ಎಲ್ಲವನ್ನ ಕೂಡ ಸರಿದೂಗಿಸ್ಕೊಂಡು ಹೋಗಬಹುದು. ಯಾಕೆ ಅಂತ ಕೇಳಿ, ಈ ಕ್ರಾಂತಿ ಜಾರಿಗೆ ತರಬೇಕು ಅಂತ ಅಂದಾಗ, ನೀನು ಆ ಮೀಟಿಂಗ್ ಆದಾಗ ಅಲ್ಲಿ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಯಾರ ಕಡೆಯಿಂದ ಕೂಡ ಬಂದಿರಲಿಲ್ಲ. ಇದು ಯಾವುದೇ ವೋಟಿಂಗ್ ಆಗದೆ ಸರ್ವಾನುಮತದಿಂದ ಅಂಗೀಕಾರ ಆಗಿರುವಂಥದ್ದು. ಹಾಗಾಗಿ ಇದನ್ನು ಬಹಳ ಸುಲಭವಾಗಿ ಎಲ್ಲರ ಜೊತೆಯಾಗಿ ಸರಿದೂಗಿಸ್ಕೊಂಡು ಹೋಗಬಹುದು ಅನ್ನುವಂಥ ನಂಬಿಕೆ ಖಂಡಿತವಾಗ್ಲೂ ಇದೆ. ನೋಡಿ, ಆಮೇಲೆ ಈಗ ಈ ತೆರಿಗೆ ಕಮ್ಮಿ ಆಯಿತು, ಸರಕುಗಳ ಬೆಲೆ ಕಮ್ಮಿ ಆಯಿತು ಅಂತ ಅಂದಾಗ ಜನ ಹೆಚ್ಚು ಹೆಚ್ಚು ಖರೀದಿ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಅಲ್ವಾ? ಹಬ್ಬ ಬೇರೆ ಬರ್ತಾ ಇದೆ, ಜನ ಜಾಸ್ತಿ ಖರೀದಿ ಮಾಡ್ತಾರೆ. ಆ ಮೂಲಕ ಏನಾಗುತ್ತೆ, ತೆರಿಗೆ ಸಂಗ್ರಹಣೆ ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಮತ್ತೆ
ನಮ್ಮ ದೇಶದ GDPಗೆ ಹೆಲ್ಪ್ ಆಗುತ್ತೆ. ಇದರಿಂದಾಗಿ ನಮ್ಮ ದೇಶದ GDP ನೋ ಡೌಟ್ ಏರಿಕೆ ಆಗತ್ತೆ. ಇಲ್ಲಿ ಬಹಳ ಖುಷಿ ಪಡುವಂತಹ ವಿಚಾರ, ಮುಖ್ಯವಾಗಿ ಆರೋಗ್ಯದ ಕಡೆಗೆ ಮೋದಿಜಿ ಸರ್ಕಾರ ಗಮನವನ್ನ ಕೊಟ್ಟಿರುವಂಥದ್ದು. ಲೈಫ್ ಅಂಡ್ ಹೆಲ್ತ್ ಇನ್ಶೂರೆನ್ಸ್ ಏನಿದೆ ಇದು ಸಂಪೂರ್ಣ GST ಫ್ರೀ ಮಾಡಿಬಿಟ್ಟಿದ್ದಾರೆ. ನಾನು ಆಗ್ಲೇ ಹೇಳಿದ ಹಾಗೆ ಮೋದಿಜಿ 2047ರಲ್ಲಿ ದೇಶಾದ್ಯಂತ ಪ್ರತಿಯೊಬ್ಬರಿಗೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಬೇಕು ಅಂತ ಹೇಳ್ತಾ ಇದ್ರಲ್ವಾ. ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ಈ GST ಕ್ರಾಂತಿ ಏನಿದೆ ಇದು ಬಹಳ ದೊಡ್ಡ ಮಹತ್ತರವಾದಂತಹ ಹೆಜ್ಜೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ವೀಕ್ಷಕರು, ಇನ್ನು ಇದರಿಂದ ಕೈಗಾರಿಕೆಗೆ ನಷ್ಟ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ಯಾರಾದರೂ ಹೇಳಿದ್ರೆ ಅಂಥವರಿಗೆ ಹೇಳಿ, ಖಂಡಿತ ಅಂಥದ್ದು ಯಾವುದು ಆಗಲ್ಲ, ಯಾರಿಗೂ ನಷ್ಟ ಆಗಲ್ಲ. ಅವರ ಜೇಬಿಂದ ಹಾಕೋದಲ್ಲ ಅಲ್ವಾ. ಇನ್ನು ರಿಯಲ್ ಎಸ್ಟೇಟ್ ಕ್ಷೇತ್ರವನ್ನೇ ನೀವು ತಗೊಳ್ಳಿ, ಇಲ್ಲಿ ಸಿಮೆಂಟ್ ಆಗಿರಬಹುದು, ಸ್ಟೀಲ್ ಆಗಿರಬಹುದು, ಇವೆಲ್ಲವೂ ಕೂಡ 28% ಇತ್ತು. ಬಟ್ ಈಗ ಅದನ್ನು 18%ಗೆ ತಂದಿಟ್ಟಿದ್ದಾರೆ. ಎಲ್ರಿಗೂ ಲಾಭ ನೋಡಿ. ಇನ್ನು ಈ ಕೈಗೆಟುಕುವ ದರದಲ್ಲಿರುವಂತಹ ಮನೆಗಳು, ಇವುಗಳ ಬೆಲೆ ಕೂಡ ಇನ್ನು ಕಡಿಮೆ ಆಗತ್ತೆ. ಅಂದರೆ ಎಲ್ಲರಿಗೂ, ಎಲ್ಲ ಕ್ಷೇತ್ರದಲ್ಲಿರುವಂಥವರಿಗೆ ಅಥವಾ ಎಲ್ಲ ವರ್ಗದವರಿಗೆ ಈ GST ಕ್ರಾಂತಿಯಿಂದ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ನಮಗೆ ಅರ್ಥ ಆಗತ್ತೆ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ GST ಕ್ರಾಂತಿ ಅನ್ನುವಂಥದ್ದು ಬಹಳ ಅದ್ಭುತವಾದಂತಹ ಕ್ರಾಂತಿ. ಆದರೆ ಎಲ್ಲರ ಸಹಕಾರ ಸಿಕ್ಕರೆ ಮಾತ್ರ ನಾವಿದನ್ನ ಸಕ್ಸಸ್ ಆಗಿ ತಗೊಂಡು ಹೋಗಬಹುದು. ಯಾಕಂತಂದ್ರೆ ಇಲ್ಲಿ ತೆರಿಗೆ ಕಡಿತ ಆಗತ್ತೆ. ಈ ಕಡೆ ಜನರನ್ನ ಯಾಮಾರಿಸೋದಕ್ಕೆ 1-2% ಕೊಟ್ಟ ಹಾಗೆ ಮಾಡಿ 7-8% ಅನ್ನ ಉತ್ಪಾದನೆ ಮಾಡೋರಾಗಿರ್ಬಹುದು ಅಥವಾ ಮಧ್ಯವರ್ತಿಗಳಾಗಿರ್ಬಹುದು ಒಳಗೆ ಹಾಕುವಂಥ ಕೆಲಸವನ್ನ ಮಾಡಿದ್ರೆ ಬಹಳ ಕಷ್ಟ ಆಗಬಿಡತ್ತೆ. ಯಾಕಂದ್ರೆ ಇದೆಲ್ವಾ ಯಾವಾಗ್ಲಾಗೋದು, ಮೋದಿಜಿ ಸರ್ಕಾರ ಹಲವಾರು ಅದ್ಭುತವಾದಂತಹ ಯೋಜನೆಗಳನ್ನ ತರುತ್ತಾರೆ, ಜನಸಾಮಾನ್ಯರಿಗೆ ಉಪಯೋಗ ಆಗುವಂತಹ ಅದ್ಭುತ ಯೋಜನೆಗಳು. ಆದ್ರೆ ಎಲ್ಲಾ ರಾಜ್ಯ ಸರ್ಕಾರಗಳು ಅದಕ್ಕೆ ಸಾಥನ್ನು ಕೊಡ್ತಾರಾ? ಇಲ್ಲ. 80% ಜನರಿಗೆ ಅಂತ ಒಂದು ಯೋಜನೆಗಳು ಇರುತ್ತೆ ಅನ್ನುವಂಥದ್ದು ಗೊತ್ತೇ ಇರೋದಿಲ್ಲ. ಅದು ಏನನ್ನುವಂಥದ್ದೇ ಗೊತ್ತಿರಲ್ಲ. ಅಂದ್ರೆ ಯಾವುದು ಯಾರಿಗೆ ತಲುಪಬೇಕೋ ಅದು ಸಮರ್ಪಕವಾಗಿ ಅವರಿಗೆ ತಲುಪ್ತಾ ಇರಲ್ಲ. ಈ GST ವಿಚಾರದಲ್ಲೂ ಕೂಡ ಅದಾಗಬಾರ್ದು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ಹಾಗಾಗಿ ಮತ್ತೊಮ್ಮೆ ಹೇಳ್ತೀನಿ, ನಮಗೆ ಮುಖ್ಯವಾಗಿ ಬೇಕಾಗಿದ್ದಂತಹ ಲೈಫ್ ಆ್ಯಂಡ್ ಹೆಲ್ತ್ ಇನ್ಶೂರೆನ್ಸ್ ಇನ್ನು ಮುಂದೆ GST ಫ್ರೀ ಆಗಿರಲಿದೆ. ಇನ್ನು ಪ್ಯಾಕ್ಡ್ ಫುಡ್ ಆಗಿರಬಹುದು, ಔಷಧಿಗಳಾಗಿರಬಹುದು, ಟೂತ್ ಪೇಸ್ಟ್ ಆಗಿರಬಹುದು, ಹಾಲಿನ ಉತ್ಪನ್ನಗಳಾಗಿರಬಹುದು, ಗೃಹೋಪಯೋಗಿ ವಸ್ತುಗಳಾಗಿರಬಹುದು, ಹೀಗೆ ಅಂದರೆ ಪ್ರತಿದಿನ ಹೆಚ್ಚಾಗಿ ನಾವು ಏನು ಬಳಕೆ ಮಾಡ್ತೀವೋ ಅವೆಲ್ಲದರ ಮೇಲಿನ GST 12% ಅಥವಾ 18% ಅಲ್ಲಿ ಇದ್ದಂಥದ್ದು ಈಗ ಕೇವಲ 5%ಗೆ ಇಳಿಕೆ ಆಗಿದೆ. ಇನ್ನು ಉನ್ನತ ದರ್ಜೆಯ ವಾಹನಗಳಾಗಿರ್ಬೋದು, ತಂಬಾಕಾಗಿರಬಹುದು, ಜೂಜಿನ ಸೇವನೆಗಳಾಗಿರ್ಬೋದು, ಇವೆಲ್ಲ ಅಂದರೆ ಈ ಐಷಾರಾಮಿ ಅಂತ ವರ್ಗೀಕರಿಸಲಾಗುವಂತಹ ವಸ್ತುಗಳು, ಇವೆಲ್ಲದರ ಮೇಲೆ ಹೊಸ GST ಅಂದರೆ 40% GSTಯನ್ನು ಇನ್ನು ಮುಂದೆ ಹಾಕಲಾಗತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಎಲ್ಲರನ್ನ ಕೂಡ ಖುಷಿ ಪಡಿಸುವಂತಹ ಹಬ್ಬಕ್ಕೆ ಸರಿಯಾಗಿ ಬಹಳ ಒಳ್ಳೆಯ ಗಿಫ್ಟ್ ಅನ್ನ ಈ GST ಕ್ರಾಂತಿ ಮೂಲಕ ಮೋದಿಜಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಅದಕ್ಕಾಗಿ ಮೋದಿಜಿ ಥ್ಯಾಂಕ್ ಯು ಸೋ ಮಚ್. ಮೋದಿ ಹೇ ತೋ ಮುಮ್ಕಿನ್ ಹೇ. ಧನ್ಯವಾದ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.